ಒಂದು ಕಡೆ ಮೂಡ ಟೆನ್ಷನ್ ನಲ್ಲಿ ಸಿಎಂ ಇದ್ದಾರೆ. ಸಿಎಂಗೆ ಈಗ ಮತ್ತೊಂದು ಅಸ್ತ್ರ ಸಿಕ್ತಾ. ಹಾಗಾದ್ರೆ ದೋಸ್ತಿ ನಾಯಕರಿಗೂ ತನಿಖೆಯ ಬಿಸಿ ತಟ್ಟುತ್ತಾ, ತನಿಖೆಯ ಟೆನ್ಷನ್ ಶುರುವಾಗುತ್ತಾ. ಕೋವಿಡ್ ಹಗರಣದ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದೆ ಈಗ ಆಯೋಗ. ನ್ಯಾಯಮೂರ್ತಿ ಜಾನ್ ಮೈಕೆನ್ ಡಿ ಕುನ್ನಾ ನೇತೃತ್ವದ ತನಿಖಾ ಆಯೋಗ ಸುಮಾರು 1722 ಪುಟಗಳ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈ ವರದಿಯ ಸಲ್ಲಿಕೆ ನಂತರದಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ. ವ್ಯಾಪಕ ಭ್ರಷ್ಟಾಚಾರ ನಡೆದ ಬಗ್ಗೆ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆಯೋಗದಿಂದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದ ಬಗ್ಗೆ ಉಲ್ಲೇಖ ಆಗಿದೆ. 1722 ಪುಟಗಳ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ನಡೆದ ಬಗ್ಗೆ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಲಸ ಮಾಡದೆ ಹಣವನ್ನು ದುರುಪಯೋಗ ಮಾಡಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಕೊಟ್ಟಂತಹ ವರದಿಯಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ನೀವು. ಇದು ನ್ಯಾಯಮೂರ್ತಿ ಜಾನ್ ಮೈಕೆನ್ ಡಿ ಕುನ್ನಾ ನೇತೃತ್ವದ ತನಿಖಾ ಆಯೋಗ ನಡೆಸಿದಂತಹ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂದ್ರೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮೊದಲಿಂದಲೂ ಕೂಡ ಈ ಕೋವಿಡ್ ಹಗರಣದ ಬಗ್ಗೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇದ್ದಾಗ ನಿರಂತರವಾಗಿ ಆರೋಪವನ್ನ ಮಾಡ್ತಾನೆ ಬಂದಿತ್ತು. ಈಗ ಇದನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆಯಾ? ಹಾಗೇನಾದ್ರೂ ಆದ್ರೆ ಯಾರ ತಲೆದಂಡ ಆಗಬಹುದು? ಅರುಣ್, ಒಂದು ಕಡೆ ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಕೇಸು ಕಾನೂನು ಹೋರಾಟದ ಹಂತಕ್ಕೆ ಬಂದು ತಲುಪಿದೆ. ನಿರೀಕ್ಷೆ ಕೂಡ ಅವರು ಮಾಡಿರ್ಲಿಲ್ಲ. ಈಗ ವಿಪಕ್ಷಗಳ ಆರೋಪ ಅಂದ್ರೆ ಇಲ್ಲದೆ ಇರುವಂತ ಪ್ರಕರಣವನ್ನು ಕೂಡ ಈ ಹಂತಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಆದ್ರೆ ಹಗರಣ ನಡೆದಿದೆ ಅಂತ ಹೇಳಿ ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಆರೋಪ ಮಾಡಿತ್ತು. ಅದಕ್ಕೆ ಪೂರಕ ಎನ್ನುವಂತೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಕೋವಿಡ್ ಹಗರಣದ ತನಿಖೆಗಾಗಿ ಒಂದು ತನಿಖಾ ಆಯೋಗವನ್ನು ಕೂಡ ರಚನೆ ಮಾಡಿತ್ತು. ಆ ಆಯೋಗ ಈಗ ಮಧ್ಯಂತರ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಮಧ್ಯಂತರ ವರದಿ ಮೇಲೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಇತ್ತೀಚೆಗೆ ವಿಧಾನಸೌಧದಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಹಲವು ಶಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಬಿಜೆಪಿ ಕಾಲದ ಹಗರಣದ ಮೇಲೆ ಸರ್ಕಾರ ಇನ್ನೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ, ಅದ್ರ ಮೇಲೆ ತ್ವರಿತವಾಗಿ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಮಾಡಿದ್ರು. ಈಗ ಸುಮಾರು 1722 ಪುಟಗಳ ವರದಿ ಸಲ್ಲಿಕೆ ಮಾಡಿರೋದ್ರಿಂದ ಈ ವರದಿ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುತ್ತೆ. ಅಂದ್ರೆ ಮಾಜಿ ಸಚಿವರಾಗಿರುವಂತ ಹಾಲಿ ಸಂಸದರಾಗಿರುವಂತ ಸುಧಾಕರ್ ಇದಕ್ಕೆ ಟಾರ್ಗೆಟ್ ಆಗ್ತಾರೆ. ಅವರ ಜೊತೆಗೆ ಈ ಒಂದು ಸಮಿತಿ ಕೂಡ ಮಾಡಿದ್ರು ಕೋವಿಡ್ ನಿರ್ವಹಣೆಗಾಗಿ. ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವರು ಸಮಿತಿಯಲ್ಲಿ ಕೂಡ ಇದ್ರು. ಈಗ ಸರ್ಕಾರ ಈ ವರದಿ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಮಾರುತೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.